धूप उत्तमाः अग्रेय सर्वदैवानां धूपोऽयं प्रतिगृह्यता हरः ओम् महासर्वं देवं प्रतिष्ठयो महामङ्गलं भवति सर्वं प्रतिष्ठित्य महामङ्गलं वयं वैश्यवर्णाय कुर्महे श्रीमहादेवतीयं वदिष्ठ श्रीमः अधं देवत श्रीमः समर्पयामः शिवसंवजनं पार्वते शिव हर हर महादेव हर श्री महासद्गुरु भीमाशंकर महाराज की जय लक्ष्मण सिद्धलिंगेश्वर महाराज की जय श्री लक्ष्मीताई माता की जय सकल साधु संत महाराज की जय शिव संवजनं पार्वते शिव हर हर महादेव हर ರೈತರು ಸ್ವಲ್ಪ ಮಟ್ಟಿಗೆ ನ್ಯಾಚುರಲ್ ಕಬ್ಬನ್ನು ಕೊಡ್ತಕ್ಕಂಥ ಪ್ರಯತ್ನ ತಾವು ಮಾಡಿ ಆಮೇಲೆ ಕೋಆಪರೇಟಿವ್ ಫ್ಯಾಕ್ಟರಿ ಸ್ವಲ್ಪ ಆದ್ಯತೆಯನ್ನು ಕೊಡಿ ಮತ್ತು ಉಳಿದ ಕಾರ್ಖಾನೆಗಳು ನಮ್ಮನೆ ನಾವು ಆ ಕಾರ್ಖಾನೆಗಳು ಸಹಿತ ನೀವು ಸಹಕರಿಸಬೇಕಾಗ್ತದೆ. ಇದು ಸಹಿತ ಮೊದಲಿಗೆ ಪ್ರಾರಂಭ ಆಗಿದೆ, ಇದಕ್ಕೂ ಸ್ವಲ್ಪ ಆದ್ಯತೆ ಹೆಚ್ಚಿಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಪ್ರತಿ ವರ್ಷದಂತೆ ಈ ವರ್ಷ ನಾನು ಅನೇಕ ಸಮಸ್ಯೆಗಳನ್ನು ಜನರ ಬಳಿ ಹೋಗಿ ನನ್ನ ಮಾತ್ರ ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ನೀವೇ ಅದನ್ನು ತಿಳ್ಕೊಂಡು ಇದು ನಿಮ್ಮ ಕಾರ್ಖಾನೆ, ಇದು ನಿಮ್ಮ ಆಸ್ತಿ. ಈ ಭಾಗದ ಹಿಂದಿನ 2 ಈಗಿನ 5 ತಾಲೂಕಾ ಜನರು 15-16 ಸಾವಿರ ರೈತರು ಈ ಸಂಸ್ಥೆಯ ಮಾಲೀಕರಿದ್ದಾರೆ. ನಿಮ್ಮ ಆಸ್ತಿಯನ್ನು ನೀವು ಉಳಿಸ್ಬೇಕಲ್ಲಾಗ ಇದಕ್ಕೆ ಸ್ವಲ್ಪ ವಿಶೇಷವಾಗಿ ಇವತ್ತು ನಾವು ಇರ್ತೀವಿ, ನಾವು ಇರ್ತೀವಿ, ಬಹಳ ಮುಖ್ಯವಾಗಿಲ್ಲ. ಆದರೆ ನೀವು ಈ ಕಾರ್ಖಾನೆಯನ್ನು ಉಳಿಸಿ ಬೆಳೆಸಿದ್ರೆ ಈ ಭಾಗಕ್ಕೆ ಒಳ್ಳೆಯದಾಗ್ತದೆ. ಕೋಆಪರೇಟಿವ್ ಮೂವ್ಮೆಂಟ್ ಇರಬೇಕಾಗ್ತದೆ. ಶರದ್ ಪವಾರ್ನಂತವ್ರನ್ನ, ವಸಂತರಾವ್ ಪಾಟೀಲ್ರಂತವ್ರನ್ನ ನಾವೆಲ್ಲ ಯಾಕೆ ನೆನೆಸ್ತೀವಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸಕ್ಕರೆ ಉದ್ಯಮವನ್ನು ಹೊಸ ದೆಸೆಯಲ್ಲಿ ಕೊಂಡೊಯ್ದರು. ಇವತ್ತು ಉತ್ತರ ಪ್ರದೇಶದಲ್ಲಿ ಬಜಾಜ್ ಅಂತ ಕಂಪನಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ನಮ್ಮಲ್ಲೂ ಸಹಿತ ಬೇರೆ ರೀತಿ ಕೊಯಮತ್ತೂರದಾಗ 10,000 ವರ್ಕರ್ಸ್ ಆ ಫ್ಯಾಕ್ಟರಿ ನಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರು ನೂರಾರು ಕೋಟಿ ರೂಪಾಯಿ ಲಾಭವನ್ನು ಮಾಡ್ಕೊಂಡಿರ್ತಾರೆ. ಈ ವರ್ಷ ಭಾರತದ 100 ಶ್ರೀಮಂತರಲ್ಲಿ KPRದವರು ಒಬ್ಬರದಾರ. ಸೊ ಅಂಥವ್ರು ಕೂಡ ನಾವು ಕಾಂಪಿಟೇಷನ್ ಮಾಡಬೇಕಾಗ್ತದೆ. ಇನ್ನೊಬ್ರು ICPLದವ್ರು ಬಂದಿದ್ದಾರೆ, ಅದು ಬಂದು ಬಿದ್ದಿತ್ತು ಪಾಪ, ಅವ್ರು ಬಂದು ಸ್ಟಾರ್ಟ್ ಮಾಡಿದ್ದಾರೆ ಹಿರೇಬೆನ್ನೂರ್ದು. ಅವರು 3-4 ಕಾರ್ಖಾನೆಗಳು ಇರ್ತಾವೆ. ಇಲ್ಲಿ ಲಾಸ್ ಆದ್ರೆ ಮತ್ತೊಂದು ಕಡೆ ಲಾಭ ಆಗೋದ್ರಿಂದ ಅವ್ರು ಮೀಟ್ ಔಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇನ್ನೊಬ್ರು ಇಲ್ಲಿ ಶುಗರ್ ಟ್ರೇಡರ್ ಬಂದಾರೆ ಹವಿನಾಳ, ಮೊದಲು ಬಬನ್ರಾವ್ ಸಿಂಧೆ ಇದ್ರು, ಅವರು ಬೇರೆಯವ್ರಿಗೆ ಕೊಟ್ಟ ನಂತರ ಇವತ್ತು ದಾರು ಅಂತೇಳಿ ಬಂದಿದ್ದಾರೆ. ಸಕ್ಕರೆಯನ್ನ ಟ್ರೇಡಿಂಗ್ ಮಾಡ್ತಕ್ಕಂಥ ಆರ್ಥಿಕ ಸಮೃದ್ಧಿ ಇದ್ದಂಥವ್ರು. ಸೊ ಇಂಥವ್ರು ಕೂಡ ನಾವು ಕಾಂಪಿಟೇಷನ್ ಮಾಡೋದು ಬಂದಿದ್ರು. ನಮಗೆ 300-400 ಕೋಟಿ ರೂಪಾಯಿ ಸಾಲಕ್ಕೆ ಕಂತು ಮತ್ತು ಬಡ್ಡಿ ಎಷ್ಟಾಗ್ತದೆ ಅಂದ್ರೆ ಒಂದು ವರ್ಷಕ್ಕೆ 50-60 ಕೋಟಿ ರೂಪಾಯಿ. ಸೊ ಇವೆಲ್ಲ ಮೀಟ್ ಔಟ್ ಮಾಡಿ ಅದನ್ನು ಮಾಡಬೇಕಾದ್ರೆ ನಾವೆಲ್ಲ ಇಲ್ಲಿ ಸೋಮವಾರ ಈ ಕಾರ್ಖಾನೆಯೊಳಗೆ ರೈತರಿಗೆ ಎಲ್ಲೂ ಸಹಿತ ಶೋಷಣೆ ಆಗಲಾರ್ದಂಗೆ ಅವರೆಲ್ಲರ ಪಾದ ಸ್ಪರ್ಶವಾಗಿ ರೈತರಿಗೆ ಇಲ್ಲಿ 100ಕ್ಕೆ 100ರಷ್ಟು ಕರೆಕ್ಟಾಗಿ ನಾವು ಕಾರ್ಖಾನೆಯನ್ನು ನಡೆಸ್ತಾ ಇದ್ದೀವಿ. ಆ ಭೀಮಾಶಂಕರನ ಸಾಕ್ಷಿಯಾಗಿ. ಅದು ಇವೆಲ್ಲ ಅನ್ಹೆಲ್ದಿ ಕಾಂಪಿಟೇಷನ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಕಾರ್ಖಾನೆಯನ್ನು ಎದುರಿಸ್ತಾ ಇದೆ. ಎಲ್ಲ ಪೂಜರ ಆಗಮನದಿಂದ ಅವರ ದಿವ್ಯ ಆಶೀರ್ವಾದದಿಂದ ಮುಂದಿನ ವರ್ಷ ಇದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. 5 ಲಕ್ಷ ಕ್ರಾಸಿಂಗ್ ಆದ್ರೆ ವಯಬಲ್ ಅಂದ್ರೆ ಬದುಕಿದ್ರೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ 5 ಲಕ್ಷ ಮಾಡೋಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ನಮ್ಮ ಸಿಬ್ಬಂದಿ ಅವರು ಸಹಿತ ಬಹಳ ಕ್ರಿಯಾಶೀಲತೆಯಿಂದ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವರ್ಕರ್ಸ್ ಆಕ್ಚುಲಿ ಸ್ಯಾಲ್ರಿ ಅಪೇಕ್ಷೆ ಅದಾವ್ರಿ, ಅದನ್ನು ಸಹಿತ ಸ್ವಲ್ಪ ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಆದರೂ ಅನೇಕ ಸಮಸ್ಯೆಗಳಲ್ಲಿ ಈ ಕಾರ್ಖಾನೆ ಇವತ್ತು ನಡೆಸ್ತಾ ಇದ್ದೀವಿ. ಇವತ್ತು ಸರ್ಕಾರಕ್ಕೆ ಸಹಾಯ ಕೇಳಿನ ಸಿದ್ದರಾಮಯ್ಯನವ್ರನ್ನ ನೆನಪಿಸ್ಕೋಬೇಕಾಗ್ತದೆ. ಈ ಕಾರ್ಖಾನೆಯಲ್ಲಿ ಏನೂ ಇರಲಿಲ್ಲ, ಅದೊಂದು ಗೋಡವನ್ನು ಬಿದ್ದು ಗೋಡೆ ಇತ್ತು. ಅದರ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು 13-18 ಅವಧಿಯಲ್ಲಿ ಈ ಕಾರ್ಖಾನೆಗೆ ಒಂದು ದೊಡ್ಡ ಪ್ರಮಾಣದ ಅನುದಾನದ ಸಹಾಯವನ್ನು ಮಾಡಿ ಎಲ್ಲ ಬ್ಯಾಂಕರ್ಸ್, ಅಪೆಕ್ಸ್ ಬ್ಯಾಂಕ್ ಮತ್ತು ಎಲ್ಲ DCC ಬ್ಯಾಂಕಿನವರು ಕೂಡಿ ಸರ್ಕಾರದಿಂದ ಈ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿ ಇವತ್ತು ನಡೆಸ್ತಾ ಇದ್ದೀವಿ. 7 ವರ್ಷದಲ್ಲಿ 347 ಕೋಟಿ. ನಾನೆಲ್ಲ ಗುರುಗಳು ಗೊತ್ತಾಗಲಿಕ್ಕೆ ಹೇಳ್ತಾ ಇದ್ದೀನಿ, GB ಒಳಗೆಲ್ಲ ನೀವೆಲ್ಲ ಕೇಳಿರಿ. 347 ಕೋಟಿ ನಾವೇನು ಸಾಲ ತಗೊಂಡಿದ್ದೀವಿ ಅಷ್ಟಕ್ಕಿಂತ ಹೆಚ್ಚಿಗೆ ನಾವು ಕಟ್ಟಿದ್ದೀವಿ. ಆದರೂ ಮುಂದಿನ ಹೋದ ವರ್ಷ ನಮ್ಮ ಕೈಲಿ ಕಟ್ಟಲಾಗಲಿ GB ಒಳಗೆ ಡಿಸಿಷನ್ ಮಾಡಿದ್ದೀವಿ. ಯಾಕಂತ ಕೇಳಿದ್ರಿ ಅಂದ್ರೆ ಯಾರು ಸ್ವಂತ ಶ್ರೀಮಂತರಿದ್ದವರು, ನಾನು ಯಾಕೆ ಉದಾಹರಣೆಗಳನ್ನು ಹೇಳಿ ಅಂದ್ರೆ ಅವ್ರಿಗೆ ಅದು ನೆಟ್ ಆಗಿ 40-50 ಕೋಟಿ ರೂಪಾಯಿ ಉಳಿತದೆ. ನಾವು ಬಡ್ಡಿ ಹೆಂಗೆ ತಗೊಂಡು ಬಂದು ನಡೆಸೋದು ಏನದ ಇದು ಹೊರೆ ನಮಗಾಗ್ತದೆ. ಅದಕ್ಕಾಗಿ ಮುಂದಿನ ದಿನದೊಳಗೆ ಆ ಭಗವಂತ ಎಲ್ಲ ಪ್ರಜೆಗಳ ಇದರಿಂದ ಭವಿಷ್ಯ ಏನಾಗ್ತದೆ ಗೊತ್ತಿಲ್ಲ. ಅವರ ಸರ್ಕಾರ ಸಹಾಯ ಮಾಡ್ಲಿಕ್ಕೆ ಒಂದು ಮನವಿ ಮಾಡ್ಕೊಂಡಿದ್ದೀವಿ. ಸರ್ಕಾರದ ಪರಿಸ್ಥಿತಿನೂ ನಾವೆಲ್ಲ ಗಮನಿಸ್ತಿರ್ತೀವಿ. ಅನೇಕ
ಯೋಜನೆಗಳಿಂದ ಆರ್ಥಿಕ ಮುಗ್ಗಟ್ಟು ಪ್ರೊಡಕ್ಷನ್. ಒಂದು ಸುದೈವ ಏನಂದ್ರೆ ಈ ಕಾರ್ಖಾನೆಗೆ ನಮ್ಮದು ನಿರಾಣಿ ಅಂತವ್ರದ್ದು 5-6 ಮಂದಿಗೆ ₹6.79 ಒಂದು ಯೂನಿಟ್ ಕರೆಂಟ್ ಉತ್ಪಾದನೆ ಮಾಡಿದೀವಿ ಅಂದ್ರೆ ದೊಡ್ಡ ಆದಾಯ ನಮಗೆ ಬರ್ತದೆ. 5.5 ಲಕ್ಷ ಕೃಷಿಗೆ ಆಯ್ತಂದ್ರೆ 25-26 ಕೋಟಿ ರೂಪಾಯಿ ಬರೀ ಕರೆಂಟ್ ಅಂದ್ರೆ ಬರ್ತದೆ. ನಾವು ಅದು 3 ಲಕ್ಷ 3.5 ಲಕ್ಷ ಆಗೋದ್ರಿಂದ 2 ಸಲ ನಮಗೆ ತೊಂದರೆ ಆಗಿದೆ. ಸೊ ಅದಕ್ಕಾಗಿ ಆ ಪವರ್ ಪ್ರೊಡಕ್ಷನ್ನ ನೇರವಾಗಿ ನಿಮ್ಮ ಸಾಲ ಕಟ್ತೀವಿ ಇಸ್ರೋ ಅಕೌಂಟ್ ಮಾಡಿ ನಾವು 130 ಕೋಟಿ ಕೊಡಿ ಅಂತೇಳಿ ನಾನು ಮುಖ್ಯಮಂತ್ರಿ ಹತ್ರ ಮನವಿ ಮಾಡ್ಕೊಂಡಿನ. ಅವರು ಸಕಾರಾತ್ಮಕವೂ ಇಲ್ಲ ನಕಾರಾತ್ಮಕವೂ ಇಲ್ಲ, ನೋಡೋಣ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸೊ ಅವ್ರು ಕೊಟ್ಟರು ಅಂದ್ರೆ ನಾವು ನಡೆಸೋಣ, ಅವ್ರು ಕೊಡ್ಲಿಲ್ಲ ಅಂದ್ರೆ ಲೀಸ್ ಕೊಟ್ಟು ಯಾರಿಗಾರೆ ಇಂಥ ಸ್ಟ್ರಾಂಗ್ ಇದ್ದವರು ಯಾರೇ ಬರಲಿ ಈ ಕಾರ್ಖಾನೆ ನಡೆಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ನಾನು ಯಾವುದೂ ಮುಚ್ಚಿಟ್ಟು ಹೇಳಂಗಿಲ್ಲ, ಭಾಳ ಮಂದಿ ಎಲ್ಲ ಹೇಳಕ್ ಹೋಗಂಗಿಲ್ಲ. ನಾನೇ ಚಲೋ ನಡೆಸ್ತೇನೋ, ನನ್ನಿಂದ ನಡೀತೇವೆ, ನಾನು ಮಾಡೋದಿದನು, ನಮ್ಮಿಂದ ಮಾಡಬೇಕು. ನಿತ್ತು ಅಂದ್ರೆ ನಿತ್ತು ಅಂತ ಹೇಳಬೇಕು. ವಾಸ್ತವಿಕತೆ ಇರಲಿಲ್ಲ ಅಂದ್ರೆ ದೇವರು ನಮಗೆ ಒಳ್ಳೇದು ಮಾಡಂಗಿಲ್ಲ. ಆ ಸೈದ್ಧಾಂತಿಕ ವಿಚಾರದವರೊಂದಿಗೆ ಅತ್ಯಂತ ಸತ್ಯ ವಿಚಾರವನ್ನ ನಿಮ್ಮ ಮುಂದೆ ಇರತಕ್ಕಂಥ ಪ್ರಯತ್ನ ಮಾಡಿನು. ಅದಕ್ಕಾಗಿ ಪೂಜ್ಯರ ಎಲ್ಲರೂ ಒಂದು ಬಹುತೇಕ ಇಷ್ಟೆಲ್ಲ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಬಹಳ ಹೃದಯ ತುಂಬಿ ನಮ್ಮ ಆಶೀರ್ವಾದ ಮಾಡ್ಲಿಕ್ಕೆ, ಈ ಸಂಸ್ಥೆಯ ಏಳಿಗೆಗೆ ಆಶೀರ್ವಾದ ಮಾಡ್ಲಿಕ್ಕೆ ಅವ್ರು ಬರ್ತಾರೆ. ಅವ್ರನ್ನ ಸದಾ ನಾವೆಲ್ಲರೂ ಅವ್ರನ್ನ ಸದಾ ತಿಳಿಸ್ತೀವಿ, ಅವ್ರನ್ನ ಗೌರವಿಸ್ತೀವಿ. ಅವರ ಆಶೀರ್ವಾದ ಈ ಸಂಸ್ಥೆ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇಲ್ಲಿ ಕೂಡಿರ್ತಕ್ಕಂಥ ಸರ್ವರಿಗೂ ವಂದಿಸಿ ಕಾರ್ಖಾನೆಯನ್ನ ಮುಂದಿನ ನವೆಂಬರ್ 1ನೇ ವಾರದಲ್ಲಿ ಇನ್ನೊಂದು ದಿನಾಂಕ ನಿಗದಿ ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ. ಮಳೆ ಇನ್ನೇನು ಆಗ್ಲಿಕ್ಕತ್ತದ, ಗಾಡಿಗಳು ಒಳಗೆ ಹೋಗುವಂತ ಸ್ಥಿತಿ ಇಲ್ಲ ಅಂತ ಕೇಳಿ ಅಧಿಕಾರಿಗಳಿಗೆ ಏನು ಪರಿಸ್ಥಿತಿ ಹೇಳ್ತೇವೆ. ಸೊ ಅದನ್ನು ನೋಡಿ ನವೆಂಬರ್ 1ನೇ ವಾರದಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಅದು ಮಳೆ ಈಗ ನಿಂತರೆ ಮತ್ತೊಂದು ಮಳೆ ಆದ್ರೆ ಇನ್ನೊಂದು ಸ್ವಲ್ಪ ಪ್ರಲಾಂಗ್ ಮಾಡ್ಬೇಕಂತಲ್ಲ. ಇವೆಲ್ಲ ಕಾರ್ಖಾನೆಯವರು ನಾನು ಮೊನ್ನೆ ಎಲ್ಲ ಕಾರ್ಖಾನೆಯನ್ನು ಕರೆದಿರಲಿಲ್ಲ. ನಾನು ಮೊನ್ನೆ ಇಡೀ ಭೀಮಾ ಬ್ಯಾಸಿನ್ ಸಕ್ಕರೆ ಕಾರ್ಖಾನೆಯವ್ರನ್ನ ಕರೆದು ಅಲ್ಲಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ, ನಮ್ಮ ಪರಿಸ್ಥಿತಿ ತ್ರಾಸ್ನಾಗದ ಹೇಳಿ. ಮತ್ತೆ ಎಲ್ಲ ಕಾರ್ಖಾನೆಯವರು ಭೀಮಾ ಬ್ಯಾಸಿನ್ ಮತ್ತು ಬಿಜಾಪುರ ಜಿಲ್ಲೆ ಆ ಭಾಗದ 3 ಒಟ್ಟು 12-13 ಫ್ಯಾಕ್ಟರಿ ಒಂದು ಗುಲ್ಬರ್ಗ ಜಿಲ್ಲೆದವರು ಸಹಿತ ನಮ್ಮ ಕರೆಗೆ ಹೋಗೊಟ್ಟು ನಮ್ಮನ್ನು ಸಹಕರಿಸ್ತಾ ಅಂತ ಹೇಳಿದ್ದಾರೆ. ನಾನು ಅವರಿಗೂ ಸಹಿತ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅವರಿಗೆ ನಾನು ಹೇಳಿದ ಸರ್ಕಾರದಿಂದ ನಿಮಗೇನು ಸಹಾಯ ಮಾಡಿಸ್ಬೇಕು, ನಾನು ಅವ್ರ ಮುಂದೆ ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡಿದ್ದು ಏನು ಸಾಧ್ಯ ಇದೆ. ಸಕ್ಕರೆ ಉದ್ಯಮನೂ ಉಳಿಬೇಕು, ರೈತರು ಉಳಿಬೇಕು. ರೈತರು ಉಳಿದ್ರೆ ಉದ್ಯಮ ಉಳಿತದೆ, ಉದ್ಯಮ ಉಳಿದ್ರೆ ರೈತರು ಉಳಿತಾರೆ. ಇವೆರಡು ಒಂದು ಶರೀರದ 2 ಕಣ್ಣು ಹೆಂಗಿರ್ತಾವ ಹಂಗೆ ಎರಡನ್ನ ಸಮತೋಲನೆಯಿಂದ ಕುಳಿತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಾಗ ಮಾಡೋಣ ಅಂತಕ್ಕಂಥ ಮಾತು ಹೇಳಿ, ರೈತ ಮೊದಲೇ ಸಂಕಷ್ಟದಾಗದಾರ. ಇಂಥ ಅನೇಕ ನೈಸರ್ಗಿಕ ಸಂಪತ್ತಿನಿಂದ ನೈಸರ್ಗಿಕ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೀವಿ. ಆದ್ರೆ ಈ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಅತ್ಯಂತ ಕಳಕಳಿಯಿಂದ ಪ್ರೀತಿಯಿಂದ ನಾವೆಲ್ಲ ಈ ಭಾಗದಲ್ಲಿ ಬದುಕ್ತಾ ಇದ್ದೀವಿ. ಈ ಸಂಸ್ಕಾರ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಎಲ್ಲ ಪೂಜ್ಯರು ಆಗಮಿಸಿ ಈ ಕಾರ್ಖಾನೆಯ ಪ್ರಾರಂಭೋತ್ಸವಕ್ಕೆ ತಮ್ಮ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೆ ನಾನು ಎಲ್ಲ ನಮ್ಮ